ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಇಂದು ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ನಡೀತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಭಾಷಣದ ಮೂಲಕ ಇಂದಿನ ಬಜೆಟ್ನಲ್ಲಿ ಏನೇನು ಸುಧಾರಣೆ ತರಲಿದ್ದಾರೆ ಎಂದು ತಿಳಿಸುತ್ತಿದ್ದಾರೆ. ಬನ್ನಿ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಏನು ಸಿಗಲಿದೆ ಅಂತ ನೋಡೋಣ. ಈ ಬಾರಿಯ ಬಜೆಟು ಯುವ ಶಕ್ತಿ ಆಧಾರಿತ ಬಜೆಟ್ ಆಗಿದ್ದು, ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶ ಎಂದು ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ. ಮಹಿಳೆಯರಿಗೆ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಟ್ಯಾಕ್ಸ್ ಕಟ್ಟೋರಿಗೆ ಅಂತೂ ದೊಡ್ಡ ಶಾಕ್. ಟ್ಯಾಕ್ಸ್ ಕಟ್ಟೋಕೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ ಬಜೆಟ್ ಪ್ರಕಾರ ರೈತರಿಗೆ ಸಿಗುವ ಆದಾಯವನ್ನು ದ್ವಿಗುಣಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಂದರೆ PM ಕಿಸಾನ್ ಆಗಿರಲಿ, PM ಪಿಂಚಣಿ, PM ಫಸಲ್ ಬಿಮಾ ಯೋಜನೆ ಯಾವುದೇ ಆಗಿರಲಿ ಅಥವಾ ರೈತರ ಬೆಳೆಗೆ ಸಿಗುವ ದುಡ್ಡು ಕೂಡ ದ್ವಿಗುಣ ಆಗಲಿವೆ. ಮತ್ತು 2026-27ರ ಈ ಬಜೆಟ್ನಲ್ಲಿ ಪಶು ಸಂಗೋಪನೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಲಿದ್ದಾರೆ. ಪಶು ಸಂಗೋಪನೆಗೆ ಸಾಲ ಕೊಡುವ ಸೌಲಭ್ಯ ನೀಡುತ್ತೇವೆ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಕುರಿ, ದನ, ಆಕಳು ಯಾವುದೇ ಆಗಿರಲಿ, ಜೇನಾಗಿದ್ದರೂ ಸರಿ, ಯಾವುದೇ ರೀತಿಯ ಪಶು ಸಂಗೋಪನೆಗೆ ಸಾಲ ಕೊಡಲಾಗುತ್ತೆ. ಮತ್ತು ಭಾರತ ವಿಸ್ತಾರ ಎಂಬ AI ಟೂಲ್ನ ಜಾರಿಗೆ ತರುತ್ತೇವೆ. ಎಲ್ಲ ಭಾಷೆಗಳಲ್ಲೂ ಇದು ಅವೈಲಬಲ್ ಆಗಿದ್ದು, AI ಮಿಷನ್ ಮೂಲಕ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಲಿದ್ದೇವೆ. AI ಮಿಷನ್ನಿಂದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ರೈತರಿಗೂ ಕೂಡ ಅನುಕೂಲವಾಗುತ್ತದೆ. ತಂತ್ರಜ್ಞಾನವನ್ನು ಬಳಸಿದ ಕೇಂದ್ರ ಸರ್ಕಾರ ಭಾರತದ ವಿಸ್ತಾರ ಎಂಬ AI ಟೂಲ್ನ ಮೂಲಕ ಜಾರಿಗೆ ತರಲಿದ್ದು, ಎಲ್ಲ ಭಾಷೆಗಳಲ್ಲೂ ಇದು ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಪ್ರಕಾರ ಈ AI ಮಿಷನ್ವು ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನು ತರಲಿದ್ದು, ಈ ಮಿಷನ್ನಿಂದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ರೈತರಿಗೂ ಒಂದು ದೊಡ್ಡ ಅನುಕೂಲ ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ಪ್ರಕಾರ 5 ವರ್ಷಗಳಲ್ಲಿ 20 ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇಂದಿನಿಂದ 5 ವರ್ಷದ ಒಳಗೆ 20 ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಅಖಿಲ ಭಾರತದ ದೇಶಾದ್ಯಂತ 5 ಹೊಸ ಮೆಡಿಕಲ್ ಹಬ್ಗಳನ್ನು ತಯಾರಿಸಲಾಗುತ್ತೆ. ಇದು ಆಲ್ ಓವರ್ ಇಂಡಿಯಾ ಆಗಿದ್ದು ಎಲ್ಲರ ಕೈಗೂ ಸಿಗಲಿದೆ. ಈ 5 ಹೊಸ ಮೆಡಿಕಲ್ ಹಬ್ಗಳು ಪ್ರೈವೇಟ್ ಸೆಕ್ಟರ್ನೊಂದಿಗೆ ಪಾರ್ಟ್ನರ್ಶಿಪ್ನ ಬೆಳೆಸುತ್ತವೆ ಮತ್ತು ಇಲ್ಲಿ ಯಾವುದೇ ಥರದ ಡಯಾಗ್ನೋಸ್ಟಿಕ್ ಆಗಿರಲಿ, ಮೆಡಿಕಲ್ಸ್ ಆಗಿರಲಿ, ಅಂದರೆ ಔಷಧಿಗಳು, ಟ್ಯಾಬ್ಲೆಟ್ಸ್ ಯಾವುದೇ ಆಗಿರಲಿ ಕಡಿಮೆ ರೇಟ್ನಲ್ಲಿ ನಿಮಗೆ ಸಿಗುತ್ತೆ. ಈ 5 ಹಬ್ಗಳನ್ನು ಪ್ರೈವೇಟ್ ಸೆಕ್ಟರ್ ಜೊತೆ ಕೂಡಿ ನಡೆಸಿದ್ರೂ ಕೂಡ ಇಲ್ಲಿ ಹೆಲ್ತ್ ಅಷ್ಟೇ ಅಲ್ಲದೆ ಜಾಬ್ಗೋಸ್ಕರ ಕೂಡ ಸೌಲಭ್ಯ ಸಿಗಲಿದೆ. ದೇಶಾದ್ಯಂತ 3 ಹೊಸ ಅಖಿಲ ಭಾರತ ಆಯುರ್ವೇದಿಕ್ ಹಾಸ್ಪಿಟಲನ್ನು ತೆಗಿತೇವೆ. ಸಾಂಪ್ರದಾಯಿಕ ಔಷಧಿಗೆ ವಲಯಕ್ಕೆ ಒತ್ತು ಕೊಡಲಾಗುತ್ತದೆ ಎಂದು ತಿಳಿಸಿದ ನಿರ್ಮಲಾ ಸೀತಾರಾಮನ್ ಅವರು, ಬರೀ ಕೆಮಿಕಲ್ ಮಾತ್ರ ಅಲ್ಲದೆ ಸಾಂಪ್ರದಾಯಿಕವಾಗಿ ಕೂಡ ಔಷಧಿಗಳು ಮುಂದುವರಿಯಬೇಕು. 3 ಹೊಸ ಅಖಿಲ ಭಾರತ ಆಯುರ್ವೇದಿಕ್ ಹಾಸ್ಪಿಟಲ್ಗಳನ್ನು ತೆಗೆಯಲಾಗುತ್ತೆ, ಶಿಕ್ಷಣ ಕೂಡ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. 2026-27ರ ಬಜೆಟ್ನಲ್ಲಿ ಇನ್ನೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಂದರೆ ಹೊಸ ಆದಾಯದ ತೆರಿಗೆ ನೀತಿ. ಏಪ್ರಿಲ್ 1, 2026ರಿಂದ ನೂತನ ಆದಾಯ ನೀತಿ ತೆರಿಗೆ ಬರಲಿದೆ. ಮಧ್ಯಮ ವರ್ಗ ಕೇಂದ್ರೀಕೃತ ಆದಾಯ ತೆರಿಗೆ ನೀತಿಯನ್ನು ತರಲಾಗುತ್ತೆ. ಇನ್ನು ಮೇಲೆ ಅಪಘಾತ ವಿಮೆಗೆ ಯಾವುದೇ ತರಹದ ತೆರಿಗೆ ಇರೋದಿಲ್ಲ. GSTಯನ್ನು ಕೂಡ ಸರಳೀಕರಿಸಲಾಗುತ್ತೆ ಅಂತ ಕ್ರಮ ಕೈಗೊಂಡ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಉಳಿಸಿಕೊಳ್ಳೋಕೆ ದೊಡ್ಡ ಶಾಕಿಂಗ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ. ಹೊಸ ತೆರಿಗೆ ನೀತಿಯಿಂದ 100% ಹೆಚ್ಚು ದಂಡವನ್ನು ವಿಧಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅಥವಾ ಇಲ್ಲಿ ಜೈಲು ಕೂಡ ಆಗಬಹುದು. GSTಯನ್ನು ಸರಳೀಕರಿಸಲಾಗಿದೆ. ಅಪಘಾತ ವಿಮೆಗೆ ಯಾವುದೇ ತರಹದ ತೆರಿಗೆ ಇರೋದಿಲ್ಲ. ಇನ್ನೊಂದು ವಿಚಾರ ಅಂತಂದರೆ IT ರಿಟರ್ನ್ಗೆ ಜುಲೈ 31 ಲಾಸ್ಟ್ ಡೇಟ್. ತೆರಿಗೆ ಪಾವತಿಸದಿದ್ದರೆ ದೊಡ್ಡ ದಂಡ ಕಟ್ಟಬೇಕಾಗುತ್ತೆ. IT ರಿಟರ್ನ್ಗೆ ಜುಲೈ 31 ಲಾಸ್ಟ್ ಡೇಟನ್ನು ಕೊಟ್ಟಿದ್ದು, ತೆರಿಗೆಯನ್ನು ಪಾವತಿಸಿದವರನ್ನ ಅಪರಾಧಿಗಳು ಎಂದು ಪರಿಗಣಿಸಲಾಗಿತ್ತು ಅಂತ ದೊಡ್ಡ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 2026-27ರ ಬಜೆಟ್ನ ಇನ್ನೂ ವಿಶೇಷ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಈ ಚಾನೆಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.